ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ಮಳೆಗೆ ಚಳಿಗೆ ಬಿಸಿ ಬಿಸಿಯಾದಂಥ ಚಿಕನ್ ನಗೆಟ್ಸ್ ಹೇಗೆ ಮನೆಯಲ್ಲೇ ಸುಲಭವಾಗಿ ಮಾಡೋದು ಅಂತ. ಇದಕ್ಕೆ ಮೊದಲಿಗೆ ನಾನಿಲ್ಲಿ 1/4 kg ಅಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಜೊತೆಗೇ 2 ಪೀಸ್ ಬ್ರೆಡ್ನ ಸೈಡಲ್ಲಿರುವಂಥದ್ದೆಲ್ಲ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಕಟ್ ಮಾಡಿ ತೆಗೆದು ಹಾಕ್ಬಿಡಿ. ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಮತ್ತು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಪುಡಿ, ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳೋಣ. ಮತ್ತು ಇನ್ನೊಂದು ಕಡೆ ಮಿಕ್ಸಿ ಜಾರಲ್ಲಿ 10 ಪೀಸಷ್ಟು ರಸ್ಕ್ ಹಾಕ್ಕೊಂಡು ರಸ್ಕ್ನ ಪುಡಿ ಮಾಡಿಕೊಳ್ಳೋಣ. ಈಗ ನಾವು ರುಬ್ಬಿಕೊಂಡಿರೋಂಥ ಚಿಕನ್ ಮಿಶ್ರಮಕ್ಕೇ ಅರ್ಧ ನಿಂಬೆಹಣ್ಣ ಜ್ಯೂಸ್ ಹಿಂಡ್ಕೊಳ್ಳೋಣ. ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗೆಲ್ಲ ಒಟ್ಟಿಗೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೈದಾಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಕಾಳು ಮೆಣಸು ಪುಡಿ, ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನ ನಾವು ಮೇಲೆ ಕೋಟಿಂಗ್ ಕೊಡೋಕ್ಕೋಸ್ಕರ ಮತ್ತು ಇನ್ನೊಂದು ಕಡೆ ಒಂದು ಮೊಟ್ಟೆ, ಆ ಮೊಟ್ಟೆಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಕಾಳು ಮೆಣಸು ಪುಡಿ, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನಾವು ರುಬ್ಬಿಕೊಂಡಿರೋಂಥ ಚಿಕನ್ನ ನಗ್ಗೆಟ್ಸ್ ಥರ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ರೌಂಡ್ ಮಾಡಿಕೊಳ್ಳಿ. ಮಕ್ಕಳಿಗೆ ಯಾವ ಶೇಪ್ ಇಷ್ಟನೋ ಆ ಶೇಪಿಗೆ ನೀವು ರೌಂಡ್ ಮಾಡಿಕೊಳ್ಳಿ ಅದನ್ನು. ಈಗ ನಾವು ಮಿಕ್ಸ್ ಮಾಡಿಟ್ಟಿರೋಂಥ ಮೈದಾ ಮಿಶ್ರಮಕ್ಕೆ ಆ ಚಿಕನ್ನೆಲ್ಲ ಹಾಕಿ ಅದ್ಕೊಂಡು ಮತ್ತೆ ನಾವು ಮಾಡಿಕ್ಕಿರೋಂಥ ಮೊಟ್ಟೆ ಮಿಶ್ರಮಕ್ಕೆ ಹಾಕಿ ಚಿಕನ್ನ ಅದ್ದೆತ್ಕೊಳ್ಳಿ. ಎಲ್ಲನೂ ಅದೇ ಥರ ಡಿಪ್ ಮಾಡಿ ತಗೊಳ್ಳಿ. ಈಗ ನಾವು ಪುಡಿ ಮಾಡಿಟ್ಟಿರೋಂಥ ರಸ್ಕ್ ಪೌಡ್ರಲ್ಲಿ ಆ ಚಿಕನ್ನೆಲ್ಲ ಅದ್ದಿ ಎಣ್ಣೆಲಿ ಬಿಟ್ಬಿಡಿ. ಚಿಕನ್ನ 2 ಕಡೆನೂ ಹಾಗೇ ಉರುಳಿಸಿ ಅದ್ದಿ ಎಣ್ಣೆಲಿ ಬಿಡಿ. ಎಲ್ಲ ಚಿಕನ್ನೂ ಅದೇ ಥರ ಮಾಡಿ ಎಣ್ಣೆಲಿ ಹಾಕಿ ಫ್ರೈ ಮಾಡಿ ತಗೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ಬಿಸಿ ಆದಂಥ ಚಿಕನ್ ನಗೆಟ್ಸ್ ರೆಡಿಯಾಗಿದೆ. ಇದು ಟೊಮೆಟೊ ಕೆಚಪ್ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ. ಇದನ್ನು ನೀವು ಈ ರೆಸಿಪಿನ ತಪ್ಪದೇ ನಿಮ್ಮ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್. ಹೇಗಿತ್ತು ಅಂತೇಳಿ ಹೇಳಿ. ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.